ಸೊ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಲ್ ಇನ್ ಒನ್ ಕನ್ನಡಿಗ ಸುದರ್ಶನ್ ಮಾತಾಡ್ತಾ ಇರೋದು. ಸೊ ಇವತ್ತು ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ನಾವು ಊರಿಗೆ ಹೊರಟು. ಬಿಕಾಸ್ ಏನಕ್ಕಪ್ಪ ಅಂದರೆ ಅಲ್ಲಿಂದ ಒಂದು ವರ್ಷದಿಂದ ಬಿಟ್ಟಿರೋ ಒಂದು ಕುರಿನ ತರಬೇಕಿತ್ತು ವಾಪಸ್ ಮಂಡ್ಯಕ್ಕೋಸ್ಕರ. ಅದಕ್ಕೋಸ್ಕರ ಹೋಗಿದ್ದು, ವಾಪಸ್ ಬಂದು ಸೊ ಅದೇ ನಿದ್ದೆಗಣ್ಣಲ್ಲಿ ನಾನು ಕಾಲೇಜ್ಗೂ ಹೋಗಿದೆ. ಯಾಕಂದರೆ ಇವತ್ತು ನಮಗೆ ಪಿ ಟಿದು ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು. ಸೊ ಅದಕ್ಕೋಸ್ಕರ ಹೋಗಲೇಬೇಕಾಗಿತ್ತು. ಸೊ ಹೋದೆ, ಸರ್ ಎಕ್ಸಾಮಿನೇಷನ್ ಎಲ್ಲ ಕೊಟ್ಟರು. ತುಂಬ ಜನ ಎ ಸೆಕ್ಷನ್ ಬಿ ಸೆಕ್ಷನ್ ಎಲ್ಲ ಫುಲ್ ಕಂಬೈಂಡ್ ಆಗಿದ್ರು. ಸೊ ಅದಾದಮೇಲೆ ಸರ್ ಒಂದಷ್ಟು ಕ್ವಶನ್ಸ್ಗಳು ಹೇಳಿದ್ರು, ಯಾವ ರೀತಿ ಬರೀಬೇಕು ಅಂತ ಹೇಳ್ಕೊಟ್ರು. ಸೊ ಎಲ್ಲನೂ ನಾವು ಏನೇನು ಬರೀಬೇಕಿತ್ತು ಎಲ್ಲನೂ ಬರ್ದಾಯಿತು. ಸ್ವಲ್ಪ ರೆಕಾರ್ಡ್ಸ್ ಎಲ್ಲ ಬರ್ದಿರಲಿಲ್ಲ, ಅದನ್ನೆಲ್ಲ ಬರ್ದು. ಸೊ ಅದಾದಮೇಲೆ ಮಧ್ಯಾಹ್ನ ಮತ್ತು ಬೆಳಗ್ಗೆ ಏನೂ ತಿಂದಿರಲಿಲ್ಲ. ಅಲ್ಲೇ ಹೋಟ್ಲಲ್ಲಿ ಸ್ವಲ್ಪ ಊಟ ಗೀಟ ಮಾಡಿಕೊಂಡೆ. ಮನೆಗೆ ಬಂದಮೇಲೆ ಮಲ್ಕೊಂಡು ನಾನು ಎದ್ದಿದ್ದೆ 9:45ಗೆ. ಜಿಮ್ಗೆ ಇವತ್ತು ಹೋಗೋಕ್ಕಾಗಲಿಲ್ಲ. ಸೊ ನಾಳೆ ಹೋಗೋದು ಅಂದ್ಬಿಟ್ಟು ಸುಮ್ಮನಾದೆ. ಅದಾದಮೇಲೆ ನನ್ನ ತಂಗಿ ಊಟ ಗೀಟ ಎಲ್ಲ ಮಾಡ್ತಾಯಿದ್ಲು. ನಾನು ಅಂದ್ಕೊಂಡೆ ಇವಳು ಒಬ್ಬಳೇ ಮಾಡ್ತಾಯಿರೋದು, ಇನ್ನೂ ನಮ್ಮ ಅಪ್ಪ ಅಮ್ಮ ಮಾಡಿಲ್ಲ ಅಂತ. ಬಟ್ ಅದಾದಮೇಲೆ ಗೊತ್ತಾಯಿತು ಎಲ್ಲ ಮಾಡಾಯಿತು, ನಾನೇನೋ ಮಾಡಿರಲಿಲ್ಲ ಅಂತ. ಸೊ ಅದಾದಮೇಲೆ ಚಿಕನು, ಸ್ವಲ್ಪ ಬಾತು, ಅದಾದಮೇಲೆ ಸ್ವಲ್ಪ ಪೂರಿ ಅದು ಇದು ಇತ್ತು. ಸ್ವಲ್ಪ ಎಲ್ಲ ಚೆನ್ನಾಗಿ ತಿಂದ್ಕೊಂಡು ಮಲ್ಕೋತಾ ಇದ್ದೀನಿ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಗೈಸ್.